ಆಂಧ್ರ ಜೊತೆ ಮಾತಾಡಿದ್ರೆ ಆಗುತ್ತೆ. ಎಲ್ಲಿ ಅವರೇ ಕೂತ್ಕೊಂಡು ಮೀಟಿಂಗ್ ಮಾಡಿಸ್ತೀವಿ ನೋಡೋಣ. ಈ ಸೆಂಟ್ರಲ್ ಮಿನಿಸ್ಟರ್ ಇಲ್ವಾ, ಅವ್ರ ಮಾತು ಮಾಡ್ಲಿ ಇಲ್ಲಿ ಕೂತ್ಕೊಂಡು. ಏನ್ ಬರೀ ಖಾಲಿ ಮಾತಾಡೋದಾಗ್ತದ? ನಾನು ಎಷ್ಟು ಸತಿ ಮೀಟಿಂಗ್ ಬಂದಿದ್ದೀನಿ, ಎಷ್ಟು ಸತಿ ಕರೆದಿದ್ದೀನಿ, ಎಷ್ಟು ಸತಿ ಕೇಳಿದ್ದೀನಿ. ಈಗ ಆಂಧ್ರ ಅವರು ಈಗ ತುಂಗಭದ್ರಾ ವಿಚಾರದಲ್ಲಿ ಮೀಟಿಂಗ್ಗೆ ಕೂತ್ಕೊಳ್ಳಕ್ ತಯಾರಿಲ್ಲ ಆಂಧ್ರ ಸಿಎಂ. ಯಾಕೆ ಇವರು ಧ್ವನಿ ಎತ್ತಬಾರ್ದು ಸರ್ಕಾರದ ವಿರುದ್ಧ? ಅವ್ರ ಸರ್ಕಾರದ ವಿರುದ್ಧ ಸುಮ್ಮನೆ ಮಾತಾಡ್ತಾರೆ. ಮಾದಾಯಿ ಯಾಕೆ ಇವತ್ತರೆಗೂ, ಕೃಷ್ಣ ಯಾಕೆ ನೋಟಿಫಿಕೇಶನ್ ಮಾಡಿಸ್ಲಿ? ಗೊತ್ತಿಲ್ವಾ ಕೃಷ್ಣ ಹಬ್ಬ ಸಮಸ್ಯೆ ಅಲ್ಲ? ಇರ್ಲಿ, ಈಗ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯ ಸಿಕ್ಲಿಲ್ವಾ ನಮ್ಗೆ? ನಮ್ಮ ಪರ್ಸುವೇಷನ್ ಇಂದ ನಮ್ಗೆ ನ್ಯಾಯ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಕೆದಾಟು ಜಾಗದಲ್ಲಿ. ಈಗ ಮೇಕೆದಾಟು ಫೈನಲ್ ಆಯ್ತು, ಜಾಗ ಫೈನಲ್ ಆಗಿದೆ. ರಿಪೋರ್ಟ್ ಸರ್ಕಾರಕ್ಕೆ ಸಬ್ಮಿಟ್ ಅದೆಲ್ಲ ಆಗಿದೆ. ನಾವೆಲ್ಲ ಅದಕ್ಕೆ ಏನೇನ್ ಬೇಕೋ ತಯಾರು ಮಾಡ್ತಾ ಇದೀವಿ. ಫಾರೆಸ್ಟ್ ಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಏನ್ ಕೊಡ್ಬೇಕು ಅಂತ ಮಾಡಿದ್ವಿ. ಆಫೀಸ್ ರೆಡಿ ಮಾಡಿದೀವಿ. ಅದಕ್ಕೆ ಮಂಡ್ಯ ಡಿಸಿನೇ ಇನ್ಚಾರ್ಜ್ ಮಾಡಿದೀವಿ. ಅದಕ್ಕೆ ಬೇರೆ ಅದಕ್ಕೆಲ್ಲ ಟೀಮ್ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಈಗ ಸಬ್ಮಿಟ್ ಮಾಡ್ಬಿಟ್ಟು ಆಮೇಲೆ ಒಂದು ಸುತ್ತಿನ ಅಸ್ಸಾಂ ಮೀಟಿಂಗ್ ನಡೀತು. ನಾವು ಬಗೆದವರು ನಮ್ಮ ಟೀಮ್ ಏನಿದೆ ಅವರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋದು. ಏನೋ ನಮ್ಗೆ ನಮ್ದೇ ಅನೇಕ ಸರ್ವೆಗಳು ಎಲ್ಲ ಸ್ಟಡಿ ಮಾಡಿದ್ದೀವಿ. ಅನೇಕ ರೂಪರೇಷೆಗಳನ್ನೆಲ್ಲ ಭರವಸೆ ಇದೆ. ಆಂಟೇನ್ ಗಮನಿಸಿ ಒಳ್ಳೆ ಅಧ್ಯಕ್ಷರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮುಂದಕ್ಕೆ ಹೋಗ್ತೀವಿ. ಬೇಕಾದಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅನೇಕ ಸ್ಕೀಮ್ಗಳು. ಮತ್ತು ಅದು ಜನಕ್ಕೆ ಒಂದು ಬದಲಾವಣೆ ಬಯಸಿದ್ದಾರೆ. ಬದಲಾವಣೆಯಲ್ಲಿ ಯಾಕೆಂದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷ ಬಹಳ ವರ್ಷ ಅಧಿಕಾರದಲ್ಲಿತ್ತು. ಬಿಜೆಪಿ ಆಡ್ತು ನೋಡಿದ್ದಾರೆ, ಕಾಂಗ್ರೆಸ್ ಆಡ್ತು ನೋಡಿದ್ದಾರೆ. ನಮ್ಮ ಎಲ್ಲ ವಾತಾವರಣದಲ್ಲಿ ಕಾಂಗ್ರೆಸ್ ವಾಪಸ್ಸು ಬಂದೇ ಬರ್ತದೆ ಅನ್ನೋ ಆತ್ಮವಿಶ್ವಾಸ ನಮಗೆಲ್ಲಾಗಿದೆ. ಮುಂದಿನ ದಿನದಲ್ಲಿ ನಾವು ಯಾವಾಗ ಹೋಗ್ಬೇಕು ಏನು ಅಂತೇಳಿ ಇನ್ನೊಂದು ರೌಂಡ್ ಮೀಟಿಂಗ್ ಆಗ್ತದೆ. ಸರ್, ಈಗ ನಾಳೆ ಕೂಡ ತಾವು ದೆಹಲಿಯಲ್ಲಿ ಇರ್ತೀರಿ. ಕೇಂದ್ರದ ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತೀರಾ? ಸಮಯ ಕೇಳಿದ್ದೀರಾ? ತಿಳಿಸ್ತೀನಿ, ನಾನು ನಿಮ್ಗೆ ತಿಳಿಸ್ತೀನಿ. ನಾನು ಇನ್ನ ನನ್ನ ಮೀಟಿಂಗ್ಗಳು ಫಸ್ಟ್ ಮುಗಿಬೇಕು. ನಾಳೆ ಲೀಗಲ್ ಟೀಮ್ನ ಭೇಟಿ ಮಾಡ್ತಾ ಇದ್ದೀನಿ. ನಮ್ಮ ನೀರಾವರಿ ಇಲಾಖೆ ನಿನ್ನೆ ತಾನೇ ನಮ್ಗೆ ಒಳ್ಳೆ ಅಚೀವ್ಮೆಂಟ್. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಆಗಿದೆ. ನಮಗೆ ಸರ್ಕಾರಕ್ಕೆ ಸಾಕಷ್ಟು ಹಣ ಉಳಿತಾಯ ಆಗಿದೆ. 1 ಲಕ್ಷ ಕೋಟಿ ಅಷ್ಟೇ ನಮ್ಗೆ ಲ್ಯಾಪ್ಸ್ ಆಗೋದು, ಮಿಸ್ಯೂಸ್ ಆಗೋದು, ಅದು ಉಳಿತಾಯ ಆಗಿದೆ. ಅದು ಪಾಪ ನಮ್ಗೆ ನ್ಯಾಯ ಸಿಕ್ಕಿದೆ. ಅದನ್ನೆಲ್ಲ ಇದನ್ನ ಮಾಡ್ತಾ ಇದ್ವಿ. ಆ ವಿಚಾರದಲ್ಲಿ ನಾಳೆ ಬೆಳಗ್ಗೆ ಅಡ್ವೊಕೇಟ್ಸ್ ಮೀಟ್ ಮಾಡ್ತಾ ಇದ್ದೀನಿ. ಸೀನಿಯರ್ ಅಡ್ವೊಕೇಟ್ಸ್ ಭೇಟಿ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಕೆಲವು ಕರ್ತಿದ್ದೀನಿ. ಸರ್, ಎತ್ತಿನಹೊಳೆ ಯೋಜನೆ ಸಕ್ಸಸ್ ಆಗಲ್ಲ, ಸುಮ್ನೆ ನಿಮ್ಮನ್ನ ಇದನ್ನ ಮಾಡಕ್ ತಂದಿರೋಂಥದ್ದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮೊದಲಿಂದಾನು ಹೇಳ್ತಾನೆ ಇರೋರು. ಅವ್ರಿಗೆ ಅವ್ರು ಮಾಡಿದ ಕಾರ್ಯಕ್ರಮ ಅಲ್ವಲ್ಲ ಅದು. ಅವ್ರು ಬರೀ ತಪ್ಪು ಕಂಡು ಹಿಡಿಯದೆ ಅವ್ರಿಗೆ ಆಗಲ್ಲ ಅಂತಾನೆ. ಅವ್ರೇನ್ ಮಾಡಿದಾರೆ ಹೇಳಿ? ಆಯ್ತು, ನಾವೇನೋ ಮಾಡಿದ್ದು ಸರಿ ಇಲ್ಲ, ಈ ರೀಚೆ ತಂದಿದ್ದೀವಿ. ಆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡ್ಲಿ. ಇನ್ನೊಂದು ವರ್ಷದೊಳಗೆ ನೀರ್ನ ನಾನು ಚಿಕ್ಕಬಳ್ಳಾಪುರ್ಗೆ, ಕೋಲಾರ್ಗೆ ಹರಿಸಲಿಲ್ಲ ಅಂದ್ರೆ ಆಮೇಲೆ ಮಾತಾಡಿದ್ವಿ. ಸಕ್ಸಸ್ ಆಗ್ತದ ಬಿಟ್ಟದ ನೀರು ಹರಿಸೋದು ನೆಕ್ಸ್ಟ್ ಪಾಯಿಂಟ್. ಅವ್ರೇನ್ ಮಾಡಿದ್ದಾರೆ ಹೇಳಿ? ಅವ್ರಿಗೆ ಸಿಕ್ಕದಂತ ಅವಕಾಶದಲ್ಲಿ ಅವ್ರಿಗಾಗಲಿ ಅವ್ರ ತಂದೆಗಾಗಲಿ ಜನತಾ ಪಾರ್ಟಿಗೆ, ಜನತಾ ದಳಕ್ಕೆ ಸಿಕ್ಕದಂತ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಅಂತ ಸಾಕ್ಷಿ ಗುಡ್ಡೆಗಳನ್ನ ಏನ್ ಬಿಟ್ಟೋಗಿದ್ದಾರೆ ಅಂತ ಹೇಳಿ ಏನ್ ತೀರ್ಮಾನ ಮಾಡಿಸಿದ್ರು ಹೇಳಿ? ಯಾವ್ದಾರು ಒಂದು ಯೋಜನೆ ನೆನಪು ಮಾಡ್ಕೊಳ್ಳುವಂತ ಯೋಜನೆ, ಜನ ನೆನಪು ಮಾಡ್ಕೊಳ್ಳುವಂತ ಯೋಜನೆ ಯಾವ್ದಾರು ಇದ್ರೆ ಮಾತಾಡಿ. ಈಗ ನೀವು ಯಾವ್ದಾರು ನಂಗೆ ನೆನಪು ಮಾಡಿ. ನಿಮ್ದೇನಾದ್ರು
ನಿಮ್ಮ ಮಾಧ್ಯಮದವ್ರು ಬೇಕಾದ್ರೆ ನೀವೇ ಕ್ವಶನ್ ಮಾಡಿ ಇಂಥ ತಂದ್ರು ಅಂತ ಹೇಳಿ. 2-3 ದಿನ ಹಾಸಿಗೆ ದಿಂಬು ಮಂಚ ಎತ್ಕೊಂಡೋಗಿ ಮಲಗಿದ್ದು 2 ಮನೆಗಳು ಬಿಟ್ರೆ ಬೇರೆ ಎಲ್ಲೂ ಏನು ಕಾಣಲಿಲ್ಲ. ನಾವು ಮಾಡ್ತಾ ಇದೀವಿ ಪ್ರಯತ್ನ. ಬೆಂಗಳೂರು ಜನಕ್ಕೆ ಇದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಕೋಲಾರ್ಗೆ ಕೆಲವು ಕಡೆ ಎಲ್ಲ ಕೆರೆಗಳು ತುಂಬಿಸ್ಲಿಕ್ಕೆ, ಅಂತರ್ಜಲ ಹೆಚ್ಚಿ ಕುಡಿಯೋ ನೀರು ಹೆಚ್ಚಿಗೆ ಮಾಡ್ಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಬೆಂಗಳೂರು ತ್ಯಾಜ್ಯದ ನೀರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.